ಇಲ್ಲ, ಅದು ನಮಗೇನೂ ಇಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ, ನಾವು ಹೋಗೇನೂ ಇಲ್ಲ. ಈ ಬದಲಾವಣೆ ವಿಚಾರವಾಗಿ ಶಿವಗಂಗಾ ಅವರು ಮಾತು ಹೇಳ್ತಾ ಇದ್ರು, ಇನ್ನೂ ಒಪ್ಪಂದ ಆಗಿರೋದು ನಿಜ, ಆದಷ್ಟು ಬೇಗ ಬಿಟ್ಬಿಡ್ಬೇಕು. ಅವ್ರವ್ರ ಅಭಿಪ್ರಾಯ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ. ಗೊತ್ತಿದ್ದರೆ ನಾವೂ ಹೇಳ್ತಾ ಇದ್ವಿ. ಅದು 2.5 ವರ್ಷ ಏನು ಮಾತುಕತೆ ಆಗಿದ್ದರೆ, ಹಾಗಾಗಿ ಅವರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಅದೆಲ್ಲದಕ್ಕಿಂತಲೂ ಮಿಗಿದಾಗಿರ್ತಕ್ಕಂಥ ಹೈಕಮಾಂಡ್ ಇದೆ, ಅದು ಹೇಳೋದು ಬಂದರೆ ಅಧಿಕೃತವಾಗಿ ಮಾಹಿತಿ ಸಿಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಹಿಂದೂ ಸಾಕಷ್ಟು ಸರಿನೂ ಆ ವಿಚಾರ ಹೇಳಿದ್ವಿ. ನಮಗೆ ಯಾರಾದರೂ ನಮ್ಮ ಕಾಂಗ್ರೆಸ್ನವರೇ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ, ಹಾಗಾಗಿ ಮಾತುಕತೆ ಆಗಿದ್ದರೆ ಆದ್ರಂತೂ ಸಂತೋಷ. ಆಗಲಿದ್ರೆ ಹೈಕಮಾಂಡ್ ಏನಿದೆಯೋ ನಾವು ಅದರಲ್ಲಿ ಈಗ ತಾನೇ ಹೊಸದಾಗಿ ಶಾಸಕರಾದಂಥವ್ರು, ನಮಗೆ ಆಡಳಿತ ಮುಖ್ಯ ಹೊರತು ದೊಡ್ಡವರು ವಿಚಾರಕ್ಕೆ ಹೋಗೋವಷ್ಟೂ ನಾವು ಬೆಳೆದಿಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅಂತ ನಾವು ಹೇಳಕ್ ಬಯಸ್ತೀವಿ. ಏನೇನು ಗೊಂದಲ ಇಲ್ಲ, ಹೈಕಮಾಂಡ್ ಸುಮ್ಮನೆ ಇದೆ ಅಂತ ಏನು ಮಾತಾಡ್ತಾನೆ ಇಲ್ಲ ಈ ವಿಚಾರವಾಗಿ, ಗೊಂದಲ ಬಗೆಹರಿಸ್ತಿಲ್ಲ. ಹೈಕಮಾಂಡ್ ಅಂತಂದರೆ ತನ್ನದಾದಂಥ ಅನುಭವ ಇರ್ತದೆ. ಯಾವಾಗ ಬೇಕಾದರೆ ಹೆಂಗೆ ಬೇಕಾದರೂ ಮಾತಾಡೋದಕ್ಕೆ ಅವರ ಅನುಭವಸ್ಥರು. ಯಾವಾಗ ಏನು ಬೇಕೋ ಆ ಸಂದರ್ಭದಲ್ಲಿ ಆ ಮಾತನ್ನು ಹೇಳ್ತಾರೆ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತಗೊಳ್ತಾರೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಯಾರು ಅಲ್ಲ, ನಾವು ಡಿ ಕೆ ಶಿ ಅವರು ಇರಲಿ, ಇನ್ನೊಬ್ರು ಇರಲಿ, ಯಾರೇ ಇರಲಿ, ಆಗ್ಬೋದು ಆಗ್ಬಿಡ್ಬೋದು ಅನ್ನೋದು ನಮಗೆ ಮಾಹಿತಿ ಇದ್ದರೆ ಹೇಳ್ತೀವಿ ನಾವು. ಹಾಗಾಗಿ ಈಗ ನಮ್ಮೊಬ್ಬ ಆ ಸೀಟ್ ಖಾಲಿ ಇಲ್ವಲ್ಲ, ಖಾಲಿ ಆದಮೇಲೆ ಬೇಕಾದ್ರೆ ನಮ್ಮ ಅಭಿಪ್ರಾಯ ಹೇಳ್ತೀವಿ ನಾವು. ಯಾರು ಬೇಡ ಅಂತಾರೆ? ಬಯಸದ ಬಂದ ಭಾಗ್ಯ, ಅಡಿಯದ ಮಕ್ಕಳು ದುಡಿಯದ ಬಂಗಾರ. ಹಾಗಾಗಿ ಯಾರು ಬೇಡ ಅಂತಾರ್ರಿ? ಅಲ್ಲ ಸರ್, ಈಗ ಶಾಸಕರು ಆಗ್ರಹ ಮಾಡ್ತಾ ಇದಾರೆ, ಏನು ಒಂದು ವಾರದಲ್ಲಿ ಸ್ಪಷ್ಟನೆ ಮಾಡ್ಕೊಡ್ಬೇಕು ಹೈಕಮಾಂಡ್ ಅವರು, ಒಂದು ವೇಳೆ ಒಪ್ಪಂದ ಆಗಿದ್ವಾ ಇಲ್ವಾ? ಅಲ್ಲಲ್ಲ, ಈಗ ಕೇಳ್ರಿ, ಏನಾದ್ರೂ ತೀರ್ಮಾನ ಕೈಗೊಳ್ತೀವಿ ಅಂತ. ಅಲ್ಲಲ್ಲ, ಅದು ಸಹಜವಾಗಿ ಯಾರು ಬೇಕಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸ ಗೊಂದಲ ಇದ್ದರೆ, ಅದಕ್ಕೇನಾದರೂ ಅಂಥದ್ದಿದ್ರೆ ಆಡಳಿತಾತ್ಮಕವಾಗಿ ಪಾರ್ಟಿಯಲ್ಲಿ ಗೊಂದಲ ಆಗೋದು ಬೇಡ. ಮಧ್ಯ ಆ ರೀತಿ ಏನಾದ್ರು ಇದ್ರೆ ಬಂದು ಯಾರಿಗೆ ಆದ್ರೂ ಏನು ಹೇಳ್ಬೇಕು ಅದನ್ನ ಹೇಳೋದು ಒಳ್ಳೇದು ಅನ್ನೋಂಥ ಅಭಿಪ್ರಾಯ ನಮ್ಮದು ಸಹ. ಏನಂತ ಗೊಂದಲ ಆಗೇ ಇಲ್ವಲ್ಲ? ಯಾರು ಹೇಳ್ತಾರೆ? ಯಾರ್ಯಾರು ನಮ್ಮ ಅಧ್ಯಕ್ಷರೇನಾದ್ರು ಹೇಳಿದಾರ, DCM ಹೇಳಿದಾರ, CM ಹೇಳಿದಾರ? ಅಲ್ಲಲ್ಲ, ನಮ್ಮ ಪಕ್ಷದ ಶಾಸಕರು ಅವರವರ ಅಭಿಪ್ರಾಯಗಳು ಅದೇನು ಅಧಿಕೃತವಾಗಿ ಬಂದಾದಾಗ ಮಾತ್ರ ನಾವು ಅದ್ರ ಬಗ್ಗೆ ಅಭಿಪ್ರಾಯ ಹೇಳ್ಬೋದು. ಸರ್, ನಿಮ್ಮ ಎರಡು ಕಣ್ಣುಗಳಿಗೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆ. ಎಲ್ಲಿ ಯಾರು ಹಾಕಿದ್ದಾರೆ? ಈಗ ಒಪ್ಪಂದ ಆಗಿದ್ದೆ ಕೊಡ್ತಾ ಇಲ್ಲ ಅಂತ ಅನ್ನೋದು ಅವ್ರದ್ದು. ಅಲ್ಲದನ್ನು ಈಗ ಅದು ನಮಗೆ ಬೇಕಾಗಿರೋದು ಒಪ್ಪಂದ ಆಗಿದ್ದರೆ ಖಂಡಿತವಾಗ್ಲೂ ನಾವು ಅದರ ಒಪ್ಪಂದದ ಪ್ರಕಾರ ಆಗ್ಬೇಕನ್ನೋಂಥದ್ದು ಇದೆ. ಒಪ್ಪಂದ ಆಗತ್ತೆ ಇಲ್ಲ ಅನ್ನೋದು ನಮ್ಗೆ ಏನಪ್ಪ ಗೊತ್ತಿದೆ? ಅಲ್ಲ ಸರ್, ನಿಮ್ಮ ಕಣ್ಣಿಗೆ ಈಗ ಒಂದು ಕಣ್ಣಿಗೆ ಬೆಣ್ಣೆ ಆಗ್ತಾ ಇದೀವ, ಸುಣ್ಣ ಆಗ್ತಾ ಇದೆ? ಇಲ್ಲ, ಭಾಳ ಚೆನ್ನಾಗಿದೆ. ನಮ್ಗೆ ಯಾವುದು ಎರಡೂ ಕಣ್ಣಿಗೆ ಬೆಣ್ಣೆನೇ ಇದೆ. ಅದನ್ನು ನಾವು ಹೇಳ್ತೇವಲ್ಲ, ಅದು ನಿಜ ಆಗಿದ್ದರೆ ಯಾವುದಾದ್ರೂ ನಮಗೆ 5 ವರ್ಷ ನಮ್ಮದು ಸುಸಜ್ಜಿತವಾಗಿರ್ತಕ್ಕಂಥ ಆಡಳಿತವನ್ನು ನಾವು ಕೊಡ್ತೀವಿ. ಅಲ್ಲ, ಅಂಥ ಸಂದರ್ಭ ಬಂದರೆ ಸ್ಪಷ್ಟ. ಸಮಸ್ಯೆನೇ ಆಗಿಲ್ವಲ್ಲ? ಯಾರು ಅಲ್ರಿ ಬತ್ತಿ ಈಗ ಮುಂದುವರಿಲಿ ಅಂತ ಅನ್ನೋದಕ್ಕೆ ಅವ್ರನ್ನ ಮಾಡಿರೋದು. ಆಡಳಿತ ಉತ್ತಮವಾದ ಆಡಳಿತ ಕೊಡಲಿ ಅಂತಾನೆ ಈಗ ಹೈಕಮಾಂಡ್ ಅವ್ರನ್ನ ಏನು ನಮ್ಮ CLP ನಾಯಕರನ್ನು ಮಾಡಿಬಿಟ್ಟು ಅವ್ರಿಗೆ ಜವಾಬ್ದಾರಿ ಕೊಟ್ಟು CM ಮಾಡಿದ್ದಾರೆ. ಯಾರು ಅಲ್ಲರಿ, ಈಗ ಅದಾಗಿರೋದು ಅದನ್ನ ಈಗ ಮೇಲ್ನೋಟಕ್ಕೆ ಏನಾಗಿದೆ 5 ವರ್ಷ ಅನ್ನೋದು ಇದೆ ಅಲ್ವಾ? ಅದೇನೋ ಹೆಚ್ಚು ಕಮ್ಮಿ ಆಗಿದ್ದು ಬದಲಾವಣೆ ಇದ್ರೆ ಆಗಲಿ, ಯಾರು ಬೇಡ ಅಂತಾರೆ? ಯಾರಾದ್ರೂ ನಮ್ಮ ರತನಾಗೋದು ಬೇರೆಯವರಾಗಲ್ವಲ್ಲ? ನನ್ನ ಅಭಿಪ್ರಾಯ ಏನೂ ಇಲ್ಲ. ನಾನೊಬ್ಬ ಕಾಂಗ್ರೆಸ್ಸಿನ ಪಕ್ಷದ ಶಿಸ್ತಿನ ಸಿಪಾಯಿ. ಯಾರಿಗೆ ಅರೆ ನಾವು ಹೇಳಿಲ್ಲ, ಭಾಳ ಚೆನ್ನಾಗಿದೆ. ಎಲ್ರಿಗಿಂತ ಭಾಳ ಚೆನ್ನಾಗಿ ಆಡಳಿತ ಮಾಡ್ತೀವಿ ನಾವು. ನಾನು ತಳಮಟ್ಟದಿಂದ ಬಂದ, ನಾನು P1 to ಪ್ರಿನ್ಸಿಪಾಲ್, P1 ಇಂದ ಬಂದಿರೋನು. ಅದೇನು ಭಾರಿ ದೊಡ್ಡದ? ಅಸಾಧ್ಯವಾಗಿರ್ತಕ್ಕಂಥದ್ದು ನನ್ನ ಡಿಕ್ಷನರಿಗಿಲ್ಲ ಅಂತ ಒಬ್ಬ ಫಿಲಾಸಫರ್. ಹಾಗಾಗಿ ಏನಿದೆ, ನಾಳೆ ಶಾಸಕಾಂಗ ಪಕ್ಷದ ಆಯ್ಕೆ ಮಾಡಿದ್ರೆ ನೀವು ರೆಡಿ ಇದ್ರಿ? 100% ಮರ ಮದ್ದು ಏನಿದ್ರೆ ಹಂಗೆ ಮಾಡ್ಕೊಡ್ರಲ್ಲ. ನಮಸ್ಕಾರ. ನಮ್ದೇನೆ